ಆದಿಮೂರ್ತಿ ಶ್ರೀ ಗಣೇಶನ ಪಾದ ಕಮಲಕ್ಕೆ ಎರಗಿ ಬೇಡುವೆ. ವಿದ್ಯಾ ಮಾತೆ ಶ್ರೀ ಸರಸ್ವತಿಯ ಪಾದ ಕೊಂದಿಸಿ ತಿಳಿದ ರೂಪದಿ ವರವೇ ಕೈಲಾಸಾಚರೀಯ. ಸೃಷ್ಟಿಯನ್ನೇ ನಿರ್ಮಿಸಿದ ಬ್ರಹ್ಮನು, ಶಿಷ್ಟ ರಕ್ಷಣೆಗಾಗಿ ಶಿವನು, ದಟ್ಟಡವಿಯಾಗಿರುವ ಹಿಮವತ ಪರ್ವತದ ಮೇಲೇರಿ ಕುಳಿತ. ಮಾಡಿದನೆ ಉಗ್ರ ತಪವಾಗಿ ಧರಣಿಯಲ್ಲಿ ಶ್ರೀ ವಿಷ್ಣು ನಿರ್ಮಿತ ಮೆರವ ಕೈಲಾಸ ಪರ್ವತ ಪರಮ ಪಾವನ ತೀರ್ಥವಾಗಿ ಹರಿವ ಮಾನಸದ ಸರೋವರ. ಚರಿತೆಯನೇ ಪಾಡಿ ಹೋಗಲುವೆ, ಹೇಗೆ ವರ್ಣಿಸಲೆಂದು ಅರಿಯೆನು ಆಗಿರಿದೆ ವಲ್ಲಭನ ಲೀಲೆಯ. ಹೋಗಿ ನೋಡಿದ ಜನರೇ ಧನ್ಯರು, ಸಾಗಿ ಬಂದರು ಹಿತ ಚರಿತೆಯ. ತಿಳಿದ ರೂಪದಲ್ಲಿ ಹೋಗಾಡುವೆ, ನರರ ಸಂಚಾರಗಳೇ ಇಲ್ಲದ ನರನು ವಾಸವ ಮಾಡಿದ ಸ್ಥಳ. ಜಾರಿ ಬೀಳುವ ಹಿಮದ ಬಂಡೆಯು ಉರುಳುಳಿ ನೀರಾಗಿ ಹರಿಯುವ ಹಳ್ಳ ಕೊಳ್ಳಗಳ ಶಿಬಿರವು. ಸುತ್ತಳತೆ 50 ಮೈಲುಗಳು ವಿಸ್ತಾರವಾಗಿ ಹರಿವ ತೀರ್ಥವು. ಭಕ್ತರೆಲ್ಲ ಸ್ನಾನ ಮಾಡಿ ಉತ್ತಮದ ಸದ್ಗತಿಯ ನೀವುದು. ಕೈಲಾಸವಾಸ ಜಯ ಜಯ. ಬ್ರಹ್ಮ ಸೃಷ್ಟಿಯಲೇನು ಅದ್ಭುತ, ಬ್ರಹ್ಮ ಮಾನಸದ ಸರೋವರ. ಬ್ರಹ್ಮ ಪುತ್ರ ನದಿಯ ಮೂಲ, ಬ್ರಹ್ಮ ತೇಜಗಳಿಂದ ಕೂಡಿದ. ಕೈಲಾಸವಾಸ ಜಯ ಜಯ. ಜಳಕ ಮಾಡಲು ಮನಸ್ಸಿನೊಳಗಿನ ಕೊಳಕು ಭಾವನೆಯೆಲ್ಲ ತೊಲಗಿ, ಬೆಳಕಿನ ಕಳೆ ಮನದಿ ಮೂಡಿ ಬಳಿಕವೇ ನರ ಜನ್ಮ ಸಿದ್ಧಿಯು. ಕೈಲಾಸವಾಸ ಜಯ ಜಯ. ಯಾತ್ರೆಯಲ್ಲಿ ಬಹುದೊಡ್ಡ ಯಾತ್ರೆ, ಯಾತ್ರೆ ಇದು ಕೈಲಾಸ ಯಾತ್ರೆ. ಯಾತ್ರೆ ಮಾನಸದ ಸರೋವರ, ಯಾತ್ರಿಕರ ಸಾಹಸದ ಯಾತ್ರೆ. ಕೈಲಾಸವಾಸ ಜಯ. ಧನವಿದ್ದರೂ ಹೋಗಲಾಗದು, ತನುವಿನ ಮನ ಇದ್ದರಾಗದು. ಮನವು ದೃಢವಾಗಿರಲು ಬೇಕು, ತಿರುಮಯನ ದಯ ಒಂದೇ ಸಾಕು. ಕೈಲಾಸವಾಸ ಜಯ. ಮಂಗಲಂ ಜಯ ಪಾರ್ವತೀಸಗೆ, ಮಂಗಲಂ ಕೈಲಾಸವಾಸಗೆ. ಮಂಗಲಂ ಲೋಕದೊಡೆಯಗೆ, ಮಂಗಲಂ ಜಯ ಮಂಗಲಂ ಶುಭ. ಮಂಗಳಾರತಿಯ ಬೆಳಗಿದೆ. ಮಂಗಲಂ ಪರಮೇಶ್ವರನ ಪುತ್ರರಿಗೆ ಪ್ರೇರಣೆಯ ವಿತ್ತಗೆ. ಮಂಗಲಂ ಪ್ರತ್ಯಕ್ಷ ಶಿವನಿಗೆ, ಮಂಗಲಂ ಜಯ ಮಂಗಲಂ ಶುಭ. ಮಂಗಲಂ ಜಯ ತು ಜಯ ಜಯ.